ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತಂತೀರೇನ್ರಿ? ನಿಮಗೆಲ್ಲ ಗೊತ್ತೇ ಅದ ಆಸ್ ಯೂಶುವಲ್ ಡೈಲಿ ರೂಟೀನ್. ಈಗಂತೂ ರಂಗೋಲಿ ನಡೆದದ್ರಿ. ಇದಾದ ಕೂಡಲೇ ಮಿಕ್ಸ್ ಮಸಾಲ ಡಿಫ್ರೆಂಟ್ ಸ್ವಲ್ಪ ಸ್ವಲ್ಪ ಅಂತೀವಲ್ರಿ. ಅಂದ್ರೆ ಎಲ್ಲಾನು ಏನೇನು ಮಾಡೀನಿ ಎಲ್ಲವನ್ನೂ ತೋರಿಸ್ತೀನಿ. ಇವತ್ತು ಮಸ್ತ್ ಸ್ಮೂತಿ ದೋಸೆ. ನೀವು ಬ್ರೆಡ್ ದೋಸೆರ ಅನ್ರಿ, ಪುಡಣ್ ದೋಸೆರ ಅಂತ ಅನ್ರಿ, ದಿಢೀರ್ ದೋಸೆರ ಅನ್ರಿ, ಏನಂತೀರೋ ಅನ್ರಿ. ಬ್ರೆಡ್ ದೋಸೆನೇ ಯೋಗ್ಯವಾದ್ದು ಅನಿಸ್ತದ ಹೆಸರು. ಯಾಕಂದ್ರೆ ಬಹಳ ಟೇಸ್ಟಿಯಾಗಿದ್ದು. ಆಕ್ಚುಲಿ ಅದನ್ನು ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಅದು ನಿನ್ನೆ ಸಾಯಂಕಾಲ ಮಾಡಿ ತಿಂದ್ರಾಯ್ತು ಅಂತ ಹೇಳಿ ಮುಂಜಾನೆ ಸ್ವಲ್ಪ ಆಗಿತ್ತಲ್ರಿ ಅಡಿಗೆ ಎಲ್ಲ ನೋಡಿದ್ರಿ. ಸಾಯಂಕಾಲ ಇವಿಷ್ಟು ದೋಸೆ ಮಾಡಿದ್ರಾಯ್ತು ಅಂತ ಹೇಳಿ ಅಕ್ಕಿ ಮತ್ತು ಹೆಸರುಬೇಳೆ 2 ವಾಟಕ ಅಕ್ಕಿ, 1 ವಾಟಕ ಹೆಸರುಬೇಳೆ, ಸ್ವಲ್ಪ ಮೆಂತೆ, 1 ಮುಷ್ಟಿ ಮೆಂತೆ, ಒಂದು 1.5 ವಾಟಕ ಮಿಕ್ಸಿಗೆ ಹಾಕು ಹೊತ್ನ್ಯಾಗ ಚುನ್ಮುರಿ ಹಾಕಿತ್ರಿ. ಮತ್ತು ಉದ್ದಿನ ಬೇಳೆ ಎಷ್ಟು ಹಾಕಿರಿ ಅಂದ್ರೆ 2 ಮುಷ್ಟಿ ರೀ ಅಷ್ಟ ಹಾಕಿ ಒಂದು 2 ತಾಸು ನೆನೆ ಹಾಕಿ ಸಾಯಂಕಾಲದ ಪೂರ್ತಿ ಮಾಡಿತ್ತು. ಅದು ವಿಡಿಯೋ ಮಾಡುವ ಉದ್ದೇಶ ಇರಲಿಲ್ಲ. ಆದ್ರೆ ಇವತ್ತದು ಹಿಟ್ಟು ಹಂಗ ಉಳಿದ್ಬಿಟ್ಟಿತ್ರಿ. ಅದಕ್ಕೆ ದೋಸೆನೇ ಮಾಡೀನಿ. ಅದೇ ವಿಡಿಯೋನ ಮಾಡಿದೀನಿ ನೋಡ್ರಿ. ಅದಕ್ಕೆ ಮೆಜರ್ಮೆಂಟು ಹೇಳಿನಿ ನಿಮಗೆ. ಆದ್ರೂ ಇನ್ನೊಂದು ಸಾರಿ ಹೇಳ್ತೀನಿ ರೀ. 2 ವಾಟಗ ಅಕ್ಕಿ, ದೋಸೆ ಅಕ್ಕಿ, 1 ವಾಟಗ ಹೆಸರು ಬೇಳೆ, 2 ಮುಷ್ಟಿ ಉದ್ದಿನ ಬೇಳೆ, 1 ಮುಷ್ಟಿ ಮೆಂತೆ, ಮತ್ತು 1.5 ವಾಟಗ ಅಥವಾ 2 ವಾಟಗ ಹಾಕಿದ್ರೂ ನಡೀತದ ಚುನ್ಮುರಿ. ಮಿಕ್ಸಿಗೆ ಹಾಕೋ ಹೊತ್ನಾಗ ಇವನ್ನೆಲ್ಲ ಮಿಕ್ಸಿಗೆ ಹಾಕೋ ಹೊತ್ನಾಗ ಚುನ್ಮುರಿ ತೊಳ್ಕೊಂಡು ಹಾಕುದ್ರಿ. ಹಿಂಗೆ ಮಾಡೀನಿ. ಯಾಕಂದ್ರೆ ಬಹಳ ಮಸ್ತ್ ಆಗ್ಯಾವ. ನೀವು ಮಾಡ್ತಿರ್ತೀರಿ ಅಂತ ತಿಳ್ಕೊಂಡು ಶೇರ್ ಮಾಡ್ಕೊಂಡೆ. ಟೇಸ್ಟಿ ಮಾತ್ರ ಸೂಪರ್ ಆಗಿ ಬಂದಿದ್ದು. ಕೈಯೊಳಗೂ ಸ್ಮೂತ್, ಬಾಯಿಯೊಳಗೂ ಟೇಸ್ಟ್, ಹೆವಿ ಆಗಂಗಿಲ್ರಿ. ಮೇನ್ ಉದ್ದಿನ ಬೇಳೆ ಏನ್ ಗೊತ್ತೇನ್ರಿ? ಜಡತ್ವ ರೀ ಅದು. ಜಡ ಬಹಳ ಮನುಷ್ಯಾಗ ಒಜ್ಜಿ ಮಾಡ್ತದ್ರಿ. ನೋಡ್ರಿ, ನೀವು ಉದ್ದಿನ ಬೇಳೆ ಜಾಸ್ತಿ ಹಾಕಿದ್ದು ಯಾವುದೇ ವಸ್ತುವನ್ನ ತಿನ್ರಿ, ಮುಂದೆ ಯಾವುದು ಕೆಲಸ ಆಗಂಗಿಲ್ರಿ, ಬರೀ ನಿದ್ದಿರಿ. ಇಡ್ಲಿ ನೋಡ್ರಿ, ಉದ್ದಿನ ಬೇಳೆ ಇಡ್ಲಿ ರವ 2 ಇರ್ತದ್ರಿ. ಹಿಂಗಾಗಿ ನಿದ್ದಿ ಬಹಳ ಬರ್ತದ್ರಿ. ಇಡ್ಲಿ ತಿಂದ್ರ ನಿದ್ದಿ ಗುಳಿಗೆ ಇದ್ದಂಗ. ಅದು ಯಾಕ ಅಂತಂದ್ರೆ ಅದು ಉದ್ದಿನ ಬೇಳೆ ಹಾಕೋದ್ರಿಂದ. ಉದ್ದಿನ ಬೇಳೆ ಸ್ವಲ್ಪನೇ ಬಳಸಿ ಹೆಸರು ಬೇಳೆನೆ ಹಾಕೋದು ಬಹಳ ಚಲೋ ನೋಡ್ರಿ. ಯಾಕಂದ್ರೆ ಹೆಸರು ಬೇಳೆಗೆ ಆಕ್ಟಿವ್ ಆಗಿ ಇರ್ತಾನ ಮನುಷ್ಯ, ಪಿತ್ತು ಆಗಂಗಿಲ್ಲ, ಕಾಲ್ ಹಿಡಿದು ಕೈ ಹಿಡಿದು ಅವು ಯಾವ್ದ ತೊಂದರೆಗಳು ಆಗಂಗಿಲ್ರಿ. ಅದ್ರ ಸಲುವಾಗಿ ಉದ್ದಿನ ಬೇಳೆ ಜಾಗದಾಗ ನಾನಂತೂ ಜಾಸ್ತಿ ಹೆಸರು ಬೇಳೆ, ಹೆಸರು ಕಾಳೆ ಹಾಕಿರ್ತೀನಿ. ಬೇಕಂದ್ರೆ ಸ್ವಲ್ಪ ತೊಗರಿ ಬೇಳೆ, ಕಡ್ಲಿ ಬೇಳೆನೂ ಹಾಕ್ಬೋದು. ಅವು ಮಸಾಲ ದೋಸೆ ಆಗ್ತಾವ್ರಿ. ಇದು ಮಾತ್ರ ಯಾವಾಗಾದ್ರೂ ಹಾಕ್ಬೇಕು ಅಂತಂದ್ರ ಒಂದು 2-3 ತಾಸ್ನ್ಯಾಗ ನೆನೆಸಿ ಹಾಕ್ಬೋದು. ಸ್ಕೂಲಿಗೆ ಹೋಗೋತ್ನ್ಯಾಗ ಮಧ್ಯಾಹ್ನ ಹಾಕಿ ಹೋಗೋದ್ರಿ, ಸಾಯಂಕಾಲ ರುಬ್ಬಿಡೋದು, ಮತ್ತೆ ನೈಟ್ ಮಾಡ್ಕೊಳ್ಳಿಕ್ಕೆ ಓಕೆ. ನೆಕ್ಸ್ಟ್ ಡೇನೂ ಬರ್ತದ್ರಿ. ನೋಡ್ರಿ ಇವತ್ತಿನ ರಂಗೋಲಿ ಹ್ಯಾಂಗಾಗ್ಯದ. ರಂಗೋಲಿ ಆದ ತಕ್ಷಣ ಪೂಜಾ ನೋಡ್ರಿ. ಇವತ್ತಿನ ಪೂಜೆ ಪಕ್ಷಮಾಸದೊಳಗ ರಂಗೋಲಿ ಯಾವನು ಬಿಡಂಗಿಲ್ಲ. ಪೂಜೆಗಳು ದಿನನಿತ್ಯದ ಪೂಜೆಗಳು ಏನಿರ್ತಾವ ಅವನ್ನ ಯಾವನು ಬಿಡೋ ಹಂಗಿಲ್ಲ. ಅವನಿಷ್ಟು ಮಾಡ್ತಾನೆ ಇರ್ತೀವ್ರಿ. ನೋಡಿರಿ, ದಿನನಿತ್ಯ ನಾನು ತೋರಿಸ್ತೀನಿ ನಮ್ಮ ವಿಡಿಯೋ ಒಳಗ, ನೀವು ಯಾವಾಗಲೂ ನೋಡ್ತೀರಿ. ಮತ್ತು ಇನ್ನೊಂದು ಕ್ವಶನ್ನು, ನಿನ್ನೆ ಪದ್ಮಾವತಿ ವೆಂಕಟರಮಣಂದು ಪೂಜಾ ಮೊನ್ನೆ ಹೇಳಿದಾಗ ಡೈಲಿ ಅದ್ರ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರ್ತದ. ಗೆಜ್ಜೆ ವಸ್ತ್ರ ಡೈಲಿ ಚೇಂಜ್ ಮಾಡಬೇಕಾ, ಅದ್ರ ಮೇಲೇನೆ ಏರಿಸ್ಬೇಕಾ ಅಂತ ಹೇಳಿ. ನಾನಂತೂ ಗೆಜ್ಜೆ ವಸ್ತ್ರದ ಮೇಲೆ ಗೆಜ್ಜೆ ವಸ್ತ್ರನೇ, ಅಂದ್ರೆ 10 ಡೇಸು ಒಂದ್ರ ಮೇಲೆ ಒಂದ ಏರ್ಸಿರ್ತೀನಿ ರೀ, ತೆಗ್ದಿರಂಗಿಲ್ಲ. ಏನು ಒಂದ್ಸರಿ ನಾವು ಪೂಜಾ ಮಾಡಿ ಇಡ್ತೀವಿ, ದಿನನಿತ್ಯ ನಾವು ಹೂ ಅಷ್ಟ ಚೇಂಜ್ ಮಾಡೋದು. ಗೆಜ್ಜೆ ವಸ್ತ್ರ ಒಂದರ ಮೇಲೆ ಒಂದು ಏರಿಸ್ಕೋತ ಹೋಗುದ್ರಿ. ಮತ್ತ ಚೇಂಜ್ ಮಾಡಿದ್ರೂ ಬರ್ತದ್ರಿ. ಅದು ನಿಮ್ಮ ಇಂಟ್ರೆಸ್ಟು. ನಾನಂತೂ ಹಿಂಗ್ ಮಾಡ್ಕೋತ ಬಂದೀನಿ. ಅಂದ್ರೆ 10 ಡೇಸ್ ಅಂತೂ ತೆಗಿಯಂಗೆ ಇಲ್ರಿ. ನೋಡ್ರಿ ಇವತ್ತಿನ ರಂಗೋಲಿ. ಈಗ ಕರೆಂಟ್ ಅಂತೂ ಇಲ್ಲ, ಹೋಗುದು ಬರೋದು ಮಾಡ್ಲಿಕ್ಕತ್ತಾವ್ರಿ. ಅಡಿಗೆ ಟೈಮ್ನ್ಯಾಗ ಕರೆಂಟ್ ಇದ್ರ ಬಹಳ ಒಳ್ಳೇದಾಗ್ತದ.
ಇಲ್ಲ ಅಂದ್ರೆ ಮತ್ತು ಅಷ್ಟೇ ಏನು ಮಾಡಿದ್ವಿ ತಾತ್ಪೂರ್ತಿಕವಾಗಿ ತೋರಿಸೋದಾಗ್ತದೆ. ಈಗ ಅಡುಗೆ ಮಾಡೋಣಂತ್ರಿ ಕರೆಂಟ್ ಬಂದು ರೀ, ಹೋಗೋದು ಬರೋದು ಮಾಡ್ಲಿಕ್ಕತ್ತಾವ್ರಿ, ಯಾವಾಗ ಹೋಗ್ತಾವ ಮತ್ತೆ ಗೊತ್ತಿಲ್ಲ. ಈಗ ಬರ್ಷನ್ ಕಟ್ಟಿ ಕ್ಲೀನಾಗಿ ಒರೆಸ್ಕೊಂಡು ಇಟ್ಕೊಂಡೀನಿ. ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಏರಿಸಿ ಅನ್ನಪೂರ್ಣೆಗೆ ಸ್ಮರಿಸಿ ಮುಂದೆ ಅಡುಗೆ ಸ್ಟಾರ್ಟ್ ಮಾಡೋದು ನೋಡ್ರಿ. ಇವತ್ತು ಅಡುಗೆ ಅನ್ಲಿಕ್ಕೆ ಏನು ಭಾಳ ಇಲ್ಲ ಅಂದರೂ ಏನೇನೋ ಮಾಡಿರ್ತೀವ್ರಿ ನೋಡ್ರಿ. ಒಂದು 2 ಹಸಿಮೆಣಸಿನ್ಕಾಯಿ, 2 ಕೆಂಪು ಮೆಣಸಿನ್ಕಾಯಿ, ಅಂದ್ರೆ ಅವನು ಹಸಿವೆ ಅವರಿ, ಅವನ್ನ ಹಾಕಿ ಒಂದಿಷ್ಟು ವಟಾಣಿ ಅವರಿ ನೆನೆ ಹಾಕಿದ್ದು, ನಿನ್ನೆ ಮಾಡ್ಬೇಕಂತಿತ್ತಲ್ಲ ರಾತ್ರಿ, ಅವೇ ವಟಾಣಿ ನೆನೆ ಹಾಕಿದ್ದು ಅವನು ಕೂಡ ಮಿಕ್ಸಿ ಹಾಕ್ಲಿತ್ತೀನಿ. ಅದ್ರ ಜೊತೆ ಉಪ್ಪು ಮತ್ತು ಜೀರಿಗೆ ರುಚಿಗೆ ತಕ್ಕಷ್ಟು ಹಾಕಿ ಮಿಕ್ಸಿ ಮಾಡಿಬಿಡೋದ್ರಿ. ಇಲ್ಲಿ ನೋಡ್ರಿ ಅವೇ ವಟಾಣಿ, ಹಸಿಮೆಣಸಿನ್ಕಾಯಿ, 1 ಗಜ್ರಿ ಮತ್ತು ಕರಿಬೇವು, ಇದ್ರೊಳಗೆ ಒಂದಿಷ್ಟು ಶೇಂಗಾ ಹಾಕೊಂಡು ಬಿಡ್ತೀನಿ. ಅದು ಚಿತ್ರಾನ್ನ ಮಾಡ್ಲಿಕ್ಕೆ ಆಗ್ತದೆ. 1, 2, 3 ಬಟಾಟಿ ಕುದಿಸಿ ಇಟ್ಕೊಂಡಿದ್ದಾಗದ ಅವು ಸಿಪ್ಪೆ ತೆಗೆದು ಒಗ್ಗರಣೆ ಹಾಕಿಬಿಡೋದ್ರಿ. ವಟಾಣಿ ಅಂತೂ ನಿನ್ನೆನೆ ನೆನೆ ಇಟ್ಟಿದ್ದೆ ಅಂತ ಹೇಳಿದೆ ನಿಮ್ಗೆ, ಅವನ್ನ ಕುದಿಸಿ ಇಟ್ಕೊಂಡೀನಿ. ಈಗ ಬಟಾಟಿ ಪಲ್ಯ ಒಗ್ಗರಣೆ ಹಾಕಿ ದೋಸೆಗೆ ಚಲೋ ಆಗ್ತದ. ಆ ಕಡೆಗೆ ಅನ್ನಕ್ಕೆ ಇಟ್ಟಿನ್ರಿ, ಚಿತ್ರಾನ್ನ ಮಾಡಿ ಡಬ್ಬಿ ಕಟ್ತೀನಿ. ಇಲ್ಲೇ ದೋಸೆ ತಿಂದು ಹೋಗ್ತಾರೆ. ಒಂದು ಟಿಫನ್, ಒಂದು ಊಟ, 2 ರೆಡಿ ಆಯ್ತಂದ್ರೆ ಆಯ್ತು ನೋಡ್ರಿ. ಈಗ 2 ಚಮಚ ಎಣ್ಣೆ ಹಾಕೊಂಡು ಜೀರಿಗೆ, ಸಾಸಿವೆ, ಇಂಗು, ಕರಿಬೇವು, ಅರಿಶಿನ ಪುಡಿ ಮತ್ತು ಕುದಿಸಿ ಇಟ್ಕೊಂಡ ಬಟಾಟಿ, ವಟಾಣಿ ಎಲ್ಲವನ್ನು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ಇದನ್ನೇನು ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ರಿ ಪೇಸ್ಟು, ಅದನ್ನು ಕೂಡ ಆ್ಯಡ್ ಮಾಡಿಬಿಡ್ತೀನಿ ನೋಡ್ರಿ ಇದ್ರೊಳಗೆ. ಅಷ್ಟು ಚೆಂದಾಗಿ ಕಲಿಸಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ, ಯಾಕಂದ್ರೆ ಆಲ್ರೆಡಿ ಪೇಸ್ಟ್ ಮಾಡೋ ಹೊತ್ನ್ಯಾಗ ಸ್ವಲ್ಪ ಉಪ್ಪು ಹಾಕಿವಿ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಿ, ನಮಗೆ ಎಷ್ಟು ನೀರು ಬೇಕು, ಭಾಳ ರಾಡಿ ಮಾಡೋಂಗಿಲ್ಲರೆ ನೀರಿದು ಸಾರ್ಗತೆ ಸಾಂಬಾರ್ಗತೆ ಮಾಡೋದಿಲ್ಲ, ರಸಪಲ್ಯ ಮಾಡ್ತೀವಲ್ಲ ಆ ಟೈಪು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ ರೀ. ಮತ್ತು ಇದಕ್ಕೆ ಇನ್ನೂ ಏನು ಹಾಕ್ತೀರಿ ಅಂತಂದ್ರೆ ಸ್ವಲ್ಪ ಮಸಾಲೆ ಪುಡಿ ಹಾಕ್ತೀನಿ ರೀ. ಕೋತಂಬರಿ ಸೂಡು ಮನೆ ಮುಂದೆ ಬಂದಿಲ್ಲ, ಅಂಗಡಿ ಒಳಗೂ ಖಾಲಿ ಆಗಿದೆ. ಕೋತಂಬರಿ ಒಂದು ಕಡಿಮೆ ಬೀಳ್ತದ, ನೀವು ಕೋತಂಬರಿ ಹಾಕೋಬಹುದು. ಮತ್ತು ಖಾರಕ್ಕೆ ಏನು ಹಾಕೋತೀರಿ ಅಂತಂದ್ರೆ ಆಲ್ರೆಡಿ ನಾವು ಪೇಸ್ಟ್ ಮಾಡ್ಕೊಳ್ಳೋ ಹೊತ್ನ್ಯಾಗ ಮೆಣಸಿನ್ಕಾಯಿ ಹಾಕಿದ್ದಾಗಿದ್ರಿ. ಹಿಂಗಾಗಿ ಇದಕ್ಕೇನು ಖಾರ ಪುಡಿ ಬೇಡ, ಬೇಕು ಕಲರ್ ಒಂಚೂರು ಅಂತಂದ್ರೆ ಸ್ವಲ್ಪ 1 ಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ರಿ, ಅದೇನಷ್ಟು ಖಾರ ಆಗಂಗಿಲ್ಲ. ಈಗ ಒಗ್ಗರಣೆ ಮಾಡ್ಲಿಕ್ಕತ್ತೀನಿ ರೀ, ಅನ್ನಕ್ಕೆ ಒಗ್ಗರಣೆ ಮಾಡಿ ಇಟ್ಬಿಡ್ತೀನಿ. ಆ ಕಡೆ ಅನ್ನ ರೆಡಿ ಆಗ್ಲಿಕ್ಕತ್ತದ. 1-2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿ ಕರಿಬೇವು ಹಾಕಿ ಇವನ್ನೇನು ನಾ ಹೆಚ್ಚಿಟ್ಕೊಂಡಿನಲ್ರಿ, 1 ಗಜ್ರಿ, 1-2 ಮೆಣಸಿನಕಾಯಿ, 1 ಮುಷ್ಟಿಯಷ್ಟು ವಟಾಣಿ ತೆಗೆದಿಟ್ಕೊಂಡಿದ್ದೆವು ಕುದಿಸಿದ್ದು, ಅವಿಷ್ಟು ಆ್ಯಡ್ ಮಾಡಿ ಸ್ವಲ್ಪ ಶೇಂಗಾ ಹಾಕಿ ಇಂಗು, ಅರಿಶಿಣ ಪುಡಿ ಹಾಕಿ ತೆಗೆದಿಟ್ಬಿಡ್ತೀನಿ ನೋಡ್ರಿ. ಒಗ್ಗರಣೆನೂ ರೆಡಿ ಆಯ್ತು, ಪಲ್ಯನೂ ರೆಡಿ ಆಯ್ತು, ಬಾಜಿ. ಇನ್ನು ದೋಸೆ ಹಂಚು ಇಟ್ಟೇ ಬಿಡೋಣ, ಬ್ರೆಡ್ ದೋಸೆ ಇಳಿಸಿ ಬಿಡೋಣಂತ್ರಿ. ನೋಡ್ರಿ ಹಿಟ್ಟು ಎಷ್ಟು ಮಸ್ತ್ ಆಗ್ಯದ, ನೋಡಿದ್ರೆ ಗೊತ್ತಾಗ್ಲಿಕ್ಕತ್ತದ ಭಾರಿ ದೋಸೆ ಬರ್ತಾವ ಅಂತ ಹೇಳಿ. ಇವು ತೆಳ್ಳಗಿನ್ನೂ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ರಿ, ಯಾಕಂದ್ರೆ ಇವು ಇದೊಂದು ಟೈಪ್ ಟೇಸ್ಟ್ ಅನಿಸ್ತಾವ್ರಿ. ಇಂಥವು 2 ತಿಂದ್ರೆ ಸಾಕು, ಟೇಸ್ಟಿ ಆಗ್ತದ. ಈ ಕಡೆ ಒಲಿ ಬಹಳ ಜೋರು ಇರ್ತದ್ರಿ, ಇದ್ರ ಮೇಲೆ ಏನರ ಮಾಡ್ಬೇಕಂದ್ರೆ ಬಹಳ ಕಷ್ಟ. ಅಂದ್ರೆ ಸಣ್ಣ ಮಾಡಿದ್ರೆ ಆರೆ ಹೋಗ್ತದ, ಅದಕ್ಕೆ ಇದ್ರ ಮೇಲೆ ಏನದ ಫಾಸ್ಟ್ ಮಾಡ್ಕೋತ ಅಲ್ಲೇ ಅದ್ರ ಕಡೆ ಕಾನ್ಸಂಟ್ರೇಷನ್ ಭಾಳ ಇರ್ಬೇಕ್ರಿ. ಈ ಕಡೆ ಏನರ ಒಗ್ಗರಣೆ ತಿರುಕೋತ ಮಾಡ್ಕೋತ ಕೂತ್ವಿ ಅಲ್ಲಿ ಹೊತ್ತಿ ಬಿಡ್ತದ. ಅದ್ರ ಸಲುವಾಗಿ ಈ ಜೋರಿ ಒಲಿ ಮೇಲೆ ಮಾಡೋದು ಫಾಸ್ಟು ಆಗ್ತದೆ, ಇಲ್ಲ ಅನ್ನಂಗಿಲ್ಲ, ಅದರ ಅಲರ್ಟ್ ಇರಬೇಕು. ನೋಡ್ರಿ ಶೇಂಗಾ ಹಿಂಡಿ ರೆಡಿ ಆಯ್ತು ನೋಡ್ರಿ, ಎಷ್ಟು ಮಸ್ತ್ ಆಗ್ತದೆ. ಸ್ವಲ್ಪ ಎಣ್ಣೆ ಹಾಕಿನೇ ಮಾಡೋದು, ಶೇಂಗಾನು ಎಣ್ಣೆ ಬಿಡ್ತಿರ್ತದ, ಆದ್ರೆ ಸ್ವಲ್ಪ ಶೇಂಗಾ ಹಾಕಿನಿ, ಶೇಂಗಾ ಒಳಗೆ ಎಣ್ಣೆ ಹಾಕಿನೇ ಮಾಡೋದು ನೋಡ್ರಿ. ಈಗ ನೋಡ್ಲಿಕ್ಕತ್ತದ್ದು ಬಾಯಿಯೊಳಗೆ ನೀರ ಬಂದ್ಬಿಡ್ತಾವ, ರಂಜಕ ಬೆಸ್ಟ್ ರಂಜಕ ಆಗ್ಯದ್ರಿ. ಆ ರಂಜಕ ಒಂಚೂರು ದೋಸೆ ಮೇಲೆ ಹಾಕ್ಕೊಂಡು ತಿಂದ್ರೆ ಏನು ಹೇಳಿ, ಬಾಯಿ ಮಸ್ತ್ ಟೇಸ್ಟಿ ನೋಡ್ರಿ. ಏನು ಆರಾಮ್ ತಪ್ಪಿ ಕೈ ಆಗಿರ್ತದ, ಬಾಯಿ ಎಲ್ಲ ರುಚಿಯಾಗಿ ಬಿಡ್ತದ ನೋಡ್ರಿ.
ಹೆಂಗಾಗ್ಯದ ನೋಡುಣ್ರೆ, ಸೂಪರ್, ಬಹಳ ಟೇಸ್ಟ್ ಆಗ್ಯದ್ರಿ. ಈಗ ಚಿತ್ರಾನ್ನ ಮಾಡಿ ಡಬ್ಬಿಗೆ ಕಟ್ಟಿಬಿಡ್ತೀನಿ ರೀ. ಇಲ್ಲಿ ಎಲ್ಲರೂ ಟಿಫನ್ ಮಾಡಿ ಡಬ್ಬಿಗೆ ಚಿತ್ರಾನ್ನ ಕಟ್ಕೊಂಡು ಹೋಗ್ಬಿಡ್ತಾರೆ. ಇವು ಅಕ್ಕಿ ಯಾವುವು ಅಂತೀರೇನ್ರಿ? ರೇಷನ್ ಅಕ್ಕಿ ಅವರಿ. ನಮಗೆಲ್ಲ ರೇಷನ್ ಅಕ್ಕಿನೇ ಬಹಳ ಇಷ್ಟ ರೀ. ಯಾಕಂದ್ರೆ ಇದ್ರೊಳಗೆ ನ್ಯೂಟ್ರಿಯೆಂಟ್ಸ್, ಕಾರ್ಬೋಹೈಡ್ರೇಟ್ಸ್ ಹೇರಳವಾಗಿ ಸಿಗ್ತದೆ ನಮಗೆ. ಯಾವುದೇ ಪಾಲಿಶ್ ಗಿಲಿಶ್ ಏನೂ ಇರಂಗಿಲ್ಲ ರೀ. ಅದಕ್ಕೆ ನಾವೆಲ್ಲ ಜಾಸ್ತಿ ಇದೇ ಅಕ್ಕಿನೇ ಇಷ್ಟಪಡೋದು. ನೋಡ್ರಿ, ಚಿತ್ರಾನ್ನ ರೆಡಿ ಆಯಿತು. ಇವತ್ತಿನ ವಿಡಿಯೋ ನಿಮಗೆಲ್ಲ ಹ್ಯಾಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ರಂಜಕ ನೀವೊಬ್ಬರ ತಿಂದ್ರಿ, ಅದರ ರೆಸಿಪಿ ತೋರ್ಸಂಗಿಲ್ಲೇನ್ರಿ ಅನ್ಲಿಕ್ಕೆ ಹೋಗ್ಬೇಡ್ರಿ.